ಮನೆಗೆ ಬಿಜೆಪಿ ಅಭ್ಯರ್ಥಿ ಬಸವರಾಜು ಭೇಟಿಯನ್ನ ಕೂಡ ಕೊಟ್ಟಿರುವ ಸುದ್ದಿ ಬರ್ತಾ ಇದೆ. ಈಗಾಗಲೇ ಒಂದ್ ಕಡೆ ಆ ವಿಚಾರ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಕೆಎನ್ ರಾಜಣ್ಣ ಮನೆಗೆ ಬಿಜೆಪಿ ಅಭ್ಯರ್ಥಿ ಬಸವರಾಜು ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಸ್ಪರ್ಧೆಗೆ ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದೆ ಕೆಎನ್ ರಾಜಣ್ಣ. ಕುತೂಹಲ ಮೂಡಿಸಿದೆ ರಾಜಣ್ಣ ಮತ್ತು ಜಿಎಸ್ ಬಸವರಾಜು ಅವರ ಭೇಟಿ. ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ, ಇವತ್ತು ಮತದಾನದ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಜಿಎಸ್ ಬಸವರಾಜು ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಿಂಬಾಗಿಲಿನ ಮೂಲಕ ಬಿಜೆಪಿ ಪರ ಕೆಲಸ ಮಾಡ್ತಿದ್ದಾರೆ ಅನ್ನುವ ಆರೋಪ ಇದೆ. ದೇವೇಗೌಡರ ಸ್ಪರ್ಧೆಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೆಎನ್ ರಾಜಣ್ಣ. ತಾನು ಕೂಡ ನಾಮಿನೇಷನ್ ಹಾಕಿದ್ರು. ಆನಂತರ ಕೊನೆಯ ಕ್ಷಣದಲ್ಲಿ ಆ ಒಂದು ಉಮೇದುವಾರಿಕೆಯನ್ನ ಹಿಂಪಡೆದ್ರು. ಆದ್ರೆ ಇದೀಗ ಮೈತ್ರಿ ಪ್ರಚಾರದಿಂದಲೂ ಕೂಡ ದೂರ ಸರಿದಿದ್ರು ಕೆಎನ್ ರಾಜಣ್ಣ. ಹಿಂಬಾಗಿಲಿನ ಮೂಲಕ ಬಿಜೆಪಿ ಪರ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಆದ್ರೆ ಇವತ್ತಿನ ಈ ಒಂದು ವಿಚಾರ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಕೆಎನ್ ರಾಜಣ್ಣ ಮನೆಗೆ ಬಿಜೆಪಿ ಅಭ್ಯರ್ಥಿ ಬಸವರಾಜು ಭೇಟಿಯನ್ನ ಕೊಟ್ಟಿರೋದು ಇದು ಇವತ್ತು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ, ಚುನಾವಣೆಯ ದಿನವೇ, ಮತದಾನದ ದಿನವೇ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಎನ್ ರಾಜಣ್ಣ ಕೆಲಸ ಮಾಡ್ಲಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಅವರ ಪರ ಪ್ರಚಾರ ಮಾಡ್ಲಿಲ್ಲ.